ಅಂದ್ಬಿಟ್ಟು ಬೆಂಗಳೂರಿಂದ ಬಂದಿರೋದು ನಮ್ಮ ಪಯಣ ಟ್ರಾವೆಲಲ್ಲಿ. ಈ ಗೋಶಾಲೆ ನೋಡ್ಬಿಟ್ಟು ತುಂಬ ಏನು ಹೇಳಬೇಕು ಅಂತ ಗೊತ್ತಲ್ಲ, ಅಷ್ಟು ಖುಷಿ ಆಗ್ತಿದೆ ನನಗೆ. ಅವ್ರು ಹೇಳಿದಾಗೆ ನಮ್ಮ ಯಾವ ಪೂರ್ವಜನ್ಮ ಸುಕೃತನೋ ಏನು ಕಥೆನೋ ಚೆನ್ನಾಗಿದೆ ಒಟ್ಟಲ್ಲಿ. ಇದು ನಡೆಸ್ತಿರೋರು ಡಾಕ್ಟರ್ ಕೃಷ್ಣರಾಜು ಅಂದ್ಬಿಟ್ಟು. ಅವರು ಹಾಗೆ ಇದು ದೇವತೆ ಕೃಷ್ಣ ಇದ್ದಾಗೆ ಎಲ್ಲನೂ ಕೃಷ್ಣನ ಜೊತೆ ಹೆಂಗೆ ಹಸುಗಳು ಸೇರ್ಕೊಂಡಿದೆ ಹಾಗೆ ಎಷ್ಟು ಸಾವಿರಾರು ಹಸುಗಳು ಸೇರಿಕೊಂಡಿದೆ. ಅಂದರೆ ಇನ್ನೊಂದೇನು ಹೇಳಬೇಕು ಅಂದರೆ, ಇಲ್ಲಿ ನಾವು ಬೆಂಗಳೂರಲ್ಲಿ ಎಷ್ಟೋ ಜನ ಹಸು ಕರು ಸಾಕ್ಬೋದು, ಆದರೆ ಅಲ್ಲಿ ಪ್ಲಾಸ್ಟಿಕ್ ತಿನ್ನತ್ತೆ, ಏನೇನೋ ತಿನ್ನತ್ತೆ ದನಗಳ ಕರುಗಳು. ಇಲ್ಲಿ ಎಂಥ ನೆಲ್ಲುಲ್ಲು ಹಸುಗಳಿಗೆಲ್ಲ ಇದು ಮಾಡಿದ್ದಾರೆ ನೋಡಿ. ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿ ಕರುಗಳಿಗೆಲ್ಲ ಹಾಕಿದ್ದಾರೆ. ಈ ಥರ ಆರೋಗ್ಯವಾದ ಆಹಾರನ ನಮ್ಮ ಸಿಟಿಗಳಲ್ಲಿ ಸಿಗಲ್ಲ. ಇಲ್ಲಿ ತುಂಬ ಚೆನ್ನಾಗಿ ನೋಡಿಕೊಂಡು ಹಸುಗಳು ನೋಡಿದ್ರೆ ಮುದ್ದು ಮಾಡೋಣ, ನಮ್ಮ ಮಕ್ಕಳೇನೋ ಹೋಗಿ ಎತ್ಕೊಂಬೋಣ ಅನಿಸುತ್ತೆ. ಬಟ್ ಮುಟ್ಟಿದ್ರೆ ಬರೋಲ್ಲ, ಅವೆಲ್ಲ ಓಡೋಗುತ್ತೆ. ಆದರೆ ತುಂಬ ನಮಗೆ ಖುಷಿ ಆಯಿತು ಇದೆಲ್ಲ ನೋಡಿ. ಇದು ಎಲ್ಲರೂ ಬೆಂಗಳೂರಿಗೆ ಬಂದರೆ, ಇನ್ನೊಂದು ನಾನು ರಾಹುಲ್ಗೆ ಅಡ್ವೈಸ್ ಮಾಡೋದೇನು ಅಂದರೆ, ಅವ್ರು ನಮ್ಮ ಪ್ರಯಾಣ ಅಂತ ಬಂದರೆ ಎಲ್ಲರನ್ನೂ ಇಲ್ಲಿ ಕರ್ಕೊಂಬಂದು ಒಂದು ವಿಸಿಟ್ ಹಾಕಬೇಕು ಅಂತ ಹೇಳ್ತೀನಿ. ಇದೊಂದು ಟೂರಿನ ಪ್ಲೇಸ್ ಅಂತ ಮಾಡಲಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನಮಸ್ಕಾರ.